Hello everyone, welcome to Navras Maths Tutorials, exercise number 8.1 ಮಾಡೋಣ. ಓಕೆ, ಅದರಲ್ಲಿ ಫಸ್ಟ್ ಕ್ವಶನ್ ಏನು ಕೊಟ್ಟಿದ್ದಾರೆ ನೋಡಿ. ಇಫ್ ದ ಡಯಾಗ್ನಲ್ಸ್ ಆಫ್ ಎ ಪ್ಯಾರಲೋಗ್ರಾಮ್ ಆರ್ ಈಕ್ವಲ್ ದೆನ್ ಶೋ ದಟ್ ಇಟ್ ಈಸ್ ಎ ರೆಕ್ಟ್ಯಾಂಗಲ್ ಅಂತ ಹೇಳಿದ್ದಾರೆ. ಓಕೆ ನೋಡಿ, ಪ್ಯಾರಲೋಗ್ರಾಮ್ ಅಂತಂದ್ರೆ 4 ವರ್ಟಿಸಸ್, 4 ಸೈಡ್ಸ್, 4 ಆಂಗಲ್ಸ್ ಇದ್ದೇ ಇರುತ್ತವಲ್ವಾ. ಸೊ ಈ ರೀತಿ ಡ್ರಾ ಮಾಡಿದ್ದೀನಿ ನೋಡಿ. ಅದನ್ನ ರೆಕ್ಟ್ಯಾಂಗಲ್ ಆಗಿ ಶೋ ಮಾಡಬೇಕು. ಅದರಲ್ಲಿ ಏನ್ ಕೊಟ್ಟಿದ್ದಾರೆ, 2 ಡಯಾಗ್ನಲ್ಸ್ ಆರ್ ಈಕ್ವಲ್, ಸೊ ಎ ಸಿ ಇಸ್ ಈಕ್ವಲ್ಸ್ ಟು ಬಿ ಡಿ ಇರುತ್ತೆ. ಓಕೆ, ನಾವ್ ಇವಾಗ ಏನ್ ಶೋ ಮಾಡಬೇಕು, ಎ ಬಿ ಸಿ ಡಿ ಇಸ್ ಎ ರೆಕ್ಟ್ಯಾಂಗಲ್ ಅಂತ ಪ್ರೂವ್ ಮಾಡಬೇಕು. ನಾವು ರೆಕ್ಟ್ಯಾಂಗಲ್ ಪ್ರೂವ್ ಮಾಡಬೇಕು ಅಂದ್ರೆ ಪ್ಯಾರಲೋಗ್ರಾಮ್ ಅಲ್ಲಿ ಅಂದ್ರೆ ಅಪೋಸಿಟ್ ಸೈಡ್ಸ್ ಆರ್ ಈಕ್ವಲ್ ಇರ್ತವೆ. ಸೊ ಮಾರ್ಕ್ ಮಾಡಿದೀನಿ. ರೆಕ್ಟ್ಯಾಂಗಲ್ ಅಂತ ಪ್ರೂವ್ ಮಾಡಬೇಕು ಅಂದ್ರೆ ನಾವು 4 ಆಂಗಲ್ಸ್ ಇದಾವಲ್ಲ, ನೀವು ಎಲ್ಲ ರೈಟ್ ಆಂಗಲ್ಸ್ ಅಂತ ಪ್ರೂವ್ ಮಾಡಬೇಕು. 4 ಆಂಗಲ್ಸ್ ರೈಟ್ ಆಂಗಲ್ಸ್ ಅಂದ್ರೆ ರೆಕ್ಟ್ಯಾಂಗಲ್ ಆಗುತ್ತೆ ಅಲ್ವಾ. ಸೊ ಅದನ್ನೇ ಪ್ರೂವ್ ಮಾಡೋಣ. ಈಗ ನೋಡಿ, ಸೊಲ್ಯೂಷನ್ ಇನ್ ಟ್ರಯಾಂಗಲ್. ನೋಡಿ, ಟ್ರಯಾಂಗಲ್ ಎ ಬಿ ಸಿ, ಈ ಟ್ರಯಾಂಗಲ್ ನೋಡಿ ಎ ಬಿ ಸಿ, ಈ ಟ್ರಯಾಂಗಲ್ ಇನ್ನು ಎ ಬಿ ಡಿ, ಈ 2 ಟ್ರಯಾಂಗಲ್ಸ್ ತಗೊಳ್ಳೋಣ. ಅಂದ್ರೆ ಈ ಸೈಡ್ ಒಂದೇ ನೋಡ್ಬೇಡಿ. ಓಕೆ, ಈ ಟ್ರಯಾಂಗಲ್ ನೋಡಿ. ಅದರಲ್ಲಿ ಏನೇನು ಈಕ್ವಲ್ ಇದ್ದಾವೆ ಅದು ಬರೆಯೋಣ. ನೋಡಿ, ಈ 2 ಟ್ರಯಾಂಗಲ್ಸ್ಗೆ ಈ ಎ ಬಿ ಕಾಮನ್ ಇದೆ ಅಲ್ವಾ. ಸೊ ಬರೆಯೋಣ. ನೋಡಿ, ಇನ್ ಟ್ರಯಾಂಗಲ್ ಎ ಬಿ ಸಿ ಅಂಡ್ ಟ್ರಯಾಂಗಲ್ ಎ ಬಿ ಡಿ ಅಲ್ವಾ. ಎ ಬಿ ಸಿ ಅಂಡ್ ಬಿ ಎ ಡಿ ಬರಿಬೇಕು. ಓಕೆ, ಈಗ ಅವೆರಡು ಟ್ರಯಾಂಗಲ್ಗೆ ಎ ಬಿ ಕಾಮನ್ ಇದೆ. ಸೊ ಎ ಬಿ ಈಸ್ ಈಕ್ವಲ್ಸ್ ಟು ಎ ಬಿ ಈಸ್ ಕಾಮನ್. ಓಕೆ, ಈಗ ನೋಡಿ, ಈ ಟ್ರಯಾಂಗಲ್ ಎ ಸಿ ಇದೆ, ಎ ಬಿ ಸಿ ಟ್ರಯಾಂಗಲ್ ಅಲ್ಲಿ ಎ ಸಿ, ಬಿ ಎ ಡಿ ಟ್ರಯಾಂಗಲ್ ಅಲ್ಲಿ ಬಿ ಡಿ ಈಕ್ವಲ್ ಇದಾವಲ್ವಾ. ಇದು ಅವರೇ ಕೊಟ್ಟಿದ್ದಾರೆ, ಗಿವನ್ ನಲ್ಲಿ ಇದೆ. ಸೊ ಅದನ್ನು ಬರೆಯೋಣ. ಎ ಸಿ ಈಸ್ ಈಕ್ವಲ್ಸ್ ಟು ಬಿ ಡಿ, ಇದು ಗಿವನ್ ಆಯ್ತು. ಓಕೆ, ಈಗ ನೋಡಿ, ಈ ಬಿ ಸಿ ಇದೆ ಅಲ್ವಾ, ಈ ಬಿ ಸಿ ಇಸ್ ಈಕ್ವಲ್ಸ್ ಟು ಎ ಡಿ ಆಗುತ್ತಲ್ವಾ. ಯಾಕೆ, ಅಪೋಸಿಟ್ ಸೈಡ್ಸ್ ಆಫ್ ಪ್ಯಾರಲೋಗ್ರಾಮ್ ಆರ್ ಈಕ್ವಲ್. ಅವ್ರು ಕೊಟ್ಟಿದ್ದಾರೆ ಪ್ಯಾರಲೋಗ್ರಾಮ್ ಅಂತಾನೆ. ಸೊ ಪ್ಯಾರಲೋಗ್ರಾಮ್ ಅಂದ್ಮೇಲೆ ಅಪೋಸಿಟ್ ಸೈಡ್ಸ್ ಆರ್ ಈಕ್ವಲ್. ಸೊ ಅದನ್ನೇ ಬರೆಯೋಣ. ಏನಂತ, ಬಿ ಸಿ ಈಕ್ವಲ್ಸ್ ಟು ಎ ಡಿ. ಈ ಅಪೋಸಿಟ್ ಸೈಡ್ಸ್ ರೀಸನ್ ಬರೆಯೋಣ. Opposite sides of parallelogram are equal. ಓಕೆ, ನೋಡಿ, ಇಲ್ಲಿ ಏನ್ ಮ್ಯಾಚ್ ಆಯ್ತು, ಸೈಡ್ ಮ್ಯಾಚ್ ಆಯ್ತು. ಇಲ್ಲಿನೂ ಸೈಡ್, ಇಲ್ಲಿನೂ ಸೈಡ್. ಸೊ ಎಸ್ 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 ಕ್ರೈಟೇರಿಯಾನಲ್ಲಿ ನಾವೇನ್ ಹೇಳ್ಬೋದು, therefore triangle ಎ ಬಿ ಸಿ ಈಸ್ ಕಾಂಗ್ರುಯೆಂಟ್ ಟು ಟ್ರಯಾಂಗಲ್ ಬಿ ಎ ಡಿ. ಆಯ್ತಲ್ವಾ, ಈ 2 ಟ್ರಯಾಂಗಲ್ಸ್ ಕಾಂಗ್ರುಯೆಂಟ್ ಅಂತ ಪ್ರೂವ್ ಮಾಡಿದ್ವಿ. ಈಗ ನಾವು ಹೇಳ್ಬೋದಲ್ವಾ, ಆಂಗಲ್ ಈ ಆಂಗಲ್ ಈಕ್ವಲ್ ಅಂತ ಹೇಳ್ಬೋದಲ್ವಾ, ಆಂಗಲ್ ಎ ಇಸ್ ಈಕ್ವಲ್ಸ್ ಟು ಆಂಗಲ್ ಬಿ ಅಂತ. ಸೊ ಅದನ್ನೇ ಬರೆಯೋಣ. ಆಂಗಲ್ ಬಿ ಇಸ್ ಈಕ್ವಲ್ಸ್ ಟು ಆಂಗಲ್ ಎ ಏನಾಗತ್ತೆ, ರೀಸನ್ ಸಿ ಪಿ ಸಿ ಟಿ, ಕರೆಸ್ಪಾಂಡಿಂಗ್ ಪಾರ್ಟ್ಸ್ ಆಫ್ ಕಾಂಗ್ರುಯೆಂಟ್ ಟ್ರಯಾಂಗಲ್ಸ್ ಆರ್ ಈಕ್ವಲ್ ಅಂತ. ಈಗ ನೋಡಿ, ಹೀಗಿದೆ, ಎರಡು ಪ್ಯಾರಲಲ್ ಇರ್ತವೆ. ಪ್ಯಾರಲೋಗ್ರಾಮ್ ಅಂತಂದ್ರೆ ಈ ಸೈಡ್ಸ್, ಈ ಲೈನ್ ಇದೆ, ಹೀಗಿದೆ. ಇಲ್ಲಿ ಆಂಗಲ್ ಎ ಇದೆ, ಇಲ್ಲಿ ಆಂಗಲ್ ಬಿ ಇದೆ. ಇದು ಟ್ರಾನ್ಸ್ಫರ್ಸಲ್ ಆಯ್ತಲ್ವಾ, ಈ 2 ಪ್ಯಾರಲಲ್ ಲೈನ್ಸ್ ಇದು ಟ್ರಾನ್ಸ್ಫರ್ಸಲ್ ಆಯ್ತು. ಸೊ ಇಲ್ಲಿ ಏನಾಗತ್ತೆ, ಈ 2 ಆಂಗಲ್ಸ್ ಸಮ್ ಎಷ್ಟಿರತ್ತೆ, 180 ಡಿಗ್ರಿ ಇರತ್ತೆ. ಸೊ ನಾವೇನ್ ಹೇಳ್ಬೋದು, ಆಂಗಲ್ ಎ ಪ್ಲಸ್ ಆಂಗಲ್ ಬಿ ಇಸ್ ಈಕ್ವಲ್ಸ್ ಟು 180 ಡಿಗ್ರಿ. ಸಮ್ ಆಫ್ ಇಂಟೀರಿಯರ್ ಆಲ್ಟರ್ನೇಟಿವ್ ಅಂಡ್ ಸಮ್ ಆಫ್ ಇಂಟೀರಿಯರ್ ಆಂಗಲ್ಸ್ ಅಂತ ಬರಿಬಹುದು, ಇಲ್ಲಾಂದ್ರೆ ಕೋ ಇಂಟೀರಿಯರ್ ಆಂಗಲ್ಸ್ ಅಲ್ವಾ. ಈ 2 ಆಂಗಲ್ಸ್ ಆಡ್ ಮಾಡಿದ್ರೆ ನಮ್ಗೆ 180 ಇರುತ್ತೆ. ಈಗ ನೋಡಿ, ಆಂಗಲ್ ಬಿ ಇಸ್ ಈಕ್ವಲ್ಸ್ ಆಂಗಲ್ ಎ ಇದೆ, ಅಂದ್ರೆ ಎರಡು ಈಕ್ವಲ್ ಇದಾವೆ. ಸೊ ನಾವು ಆಂಗಲ್ ಎ
ಪ್ಲಸ್ ಆಂಗಲ್ ಎನೇ ತಗೋಬಹುದಲ್ವಾ, ಯಾಕಂದ್ರೆ ಎರಡು ಈಕ್ವಲ್ ಇದೆ. ಯಾಕೆ ಹೀಗೆ ಮಾಡ್ಬೇಕು ಅಂದ್ರೆ ನಮ್ಗೆ ವ್ಯಾಲ್ಯೂ ಬೇಕಲ್ವಾ, ಅದಕ್ಕೆ. ಈಗ ಆಂಗಲ್ ಎ ಪ್ಲಸ್ ಆಂಗಲ್ ಎ ಅಂದ್ರೆ ಟ್ವೈಸ್ ಆಯ್ತು. ಟ್ವೈಸ್ ಆಂಗಲ್ ಎ ಇಸ್ ಈಕ್ವಲ್ಸ್ ಟು 180. ಆಂಗಲ್ ಎ ಇಸ್ ಈಕ್ವಲ್ಸ್ ಟು ಏನಾಗುತ್ತೆ 180. ಈ 2 ಈಕ್ವಲ್ಸ್ ಟು ಈ ಕಡೆ ಬಂದ್ರೆ ಡಿವೈಡ್ ಆಯ್ತು. 2 1 2 90. ಸೊ ಆಂಗಲ್ ಎ ಇಸ್ ಈಕ್ವಲ್ಸ್ ಟು 90. ಈಗ ಆಂಗಲ್ ಎ ಇಸ್ ಈಕ್ವಲ್ಸ್ ಟು 90 ಅಂತಂದ್ರೆ ಆಂಗಲ್ ಎ ಇಸ್ ಈಕ್ವಲ್ಸ್ ಟು ಆಂಗಲ್ ಬಿ ಇದೆ ಅಲ್ವಾ. ಆಂಗಲ್ ಬಿ ಇಸ್ ಈಕ್ವಲ್ಸ್ ಟು 90. ಈಗ ನೋಡಿ, ಆಂಗಲ್ ಎ ಬಂತು, ಆಂಗಲ್ ಬಿ ಗೊತ್ತಾಯ್ತು. ಈಗ ಪ್ಯಾರಲೋಗ್ರಾಮ್ ಅಲ್ಲಿ ಅಪೋಸಿಟ್ ಆಂಗಲ್ಸ್ ಈಕ್ವಲ್ ಇರ್ತಾವಲ್ವಾ, ಯಾವುದೇ ಪ್ಯಾರಲೋಗ್ರಾಮ್ ಅದು ಪ್ರಾಪರ್ಟಿ. ಸೊ ನಾವೇನ್ ಹೇಳ್ಬೋದು ನೋಡಿ, ಇಲ್ಲಿ ಬರೀತೀವಿ. ಆಂಗಲ್ ಎ ಇಸ್ ಈಕ್ವಲ್ಸ್ ಟು ಆಂಗಲ್ ಸಿ, ಇನ್ನು ಆಂಗಲ್ ಬಿ ಇಸ್ ಈಕ್ವಲ್ಸ್ ಟು ಆಂಗಲ್ ಡಿ. ಯಾಕೆ ಇಸ್ ಈಕ್ವಲ್ಸ್ ಟು 90 ಡಿಗ್ರಿ ಇಸ್ ಈಕ್ವಲ್ಸ್ ಟು 90 ಡಿಗ್ರಿ. ಇಲ್ಲಿ ರೀಸನ್ ಬರೆಯ, opposite angles of parallelogram are equal. ಈಗ ನಾವು ಅದೇ ಪ್ರೂವ್ ಮಾಡೋದಿತ್ತಲ್ವಾ, ಆಲ್ ಆಂಗಲ್ಸ್ 90 ಡಿಗ್ರಿ ಆದ್ರೆ ರೆಕ್ಟಾಂಗಲ್ ಆಗತ್ತೆ. ಸೊ ಅದನ್ನೇ ಬರೆಯೋಣ, ಆಲ್ ಆಂಗಲ್ಸ್ ಆರ್ 90 ಡಿಗ್ರಿ ಈಚ್. ದೇರ್ಫೋರ್ ಅವ್ರೇನ್ ಹೇಳಿದ್ರು, ಶೋ ದಟ್ ಇಟ್ ಈಸ್ ಎ ರೆಕ್ಟಾಂಗಲ್ ಅಂತ. ನಾವು ಅದನ್ನೇ ಬರೆಯೋಣ, ಎ ಬಿ ಸಿ ಡಿ ಈಸ್ ಎ ರೆಕ್ಟಾಂಗಲ್. ಓಕೆ, ಇದನ್ನೇ ಅವ್ರು ಶೋ ಮಾಡಕ್ಕೆ ಹೇಳಿದ್ದು, ಮಾಡಿದ್ವಿ. ಈಗ ನೆಕ್ಸ್ಟ್ ಒನ್.